ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪ್ರಾನ್ಸಿಂದ ಒಂದು ಗೀ ರೋಸ್ಟ್ ಮಾಡಿದ್ದೀವಿ ನೋಡಿ. ಅದು ಒಂದು ಚೂರು ಸುರುಳಿ ಸುತ್ಕೊಳ್ಳೋದಿಲ್ಲ, ಸ್ಟ್ರೈಟಾಗಿ ಇದೆ. ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗುತ್ತೆ ಇದು. ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ, ಯಾರೂ ಇಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ನೋಡಿ, ಗೀ ರೋಸ್ಟ್ ಮಾಡಲಿಕ್ಕೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ. ಬಾಲ ಮಾತ್ರ ತೆಗಿಲಿಲ್ಲ ಇದರದ್ದು. ಇದು ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ, ತಿನ್ನುವಾಗ ತುಂಬ ರುಚಿ ಕೊಡುತ್ತೆ ಇದು. ಅದಕ್ಕೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತು ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದು. ಈಗ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ಇಡ್ತೀನಿ. ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಕಲಸಿ ಇಟ್ಬಿಡುವ. ಇದು ಒಂದು ಸ್ವಲ್ಪ ಹೊತ್ತಿರಲಿ ಇದರಲ್ಲಿ. ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ನೋಡಿ, ಸ್ವಲ್ಪ ಬಿಸಿನೀರಿಗೆ ಒಣಮೆಣಸು ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೆನೆ ಹಾಕ್ತಾಯಿದ್ದೀನಿ. ನೆನೆ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಅದು. ಆಮೇಲೆ ಒಂದು 4 ಗೋಡಂಬಿ ಇದ್ರ ಜೊತೆನೇ ನೇದಿಲಿ. ಬಿಸಿನೀರಲ್ಲಿ ಹಾಕೋದ್ರಿಂದ ಕಲರ್ ತುಂಬ ಒಳ್ಳೆ ಚಂದ ಕೊಟ್ಟು ಬಿಡುತ್ತಿದ್ದು. ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಮಸಾಲೆ ಹುರ್ಕೊಳ್ಳೋ. 1 ಸ್ಪೂನಷ್ಟು ಮೆಣಸಿನ್ಕಾಳು ಹಾಕಿದ್ದೀನಿ. ಒಂದು 1/4 ಸ್ಪೂನಷ್ಟು ಮೆಂತೆ, 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನಷ್ಟು ಸಾಸಿವೆ, ನೋಡಿ 1 ಸ್ಪೂನಷ್ಟು ಗಸಗಸೆ. ಇದನ್ನೀಗ ಒಳ್ಳೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋ, ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋ. ನಾನು ತೋರಿಸಿದೆ ನೋಡಿ, ಸಿಗಡಿ 80 ಫ್ರಾನ್ಸ್ ಇದೆ ನೋಡಿ, ಆ ಮೆಜರ್ಮೆಂಟಲ್ಲಿ ನಾನು ಮಸಾಲೆ ಹಾಕಿದ್ದೀನಿ. ಜಾಸ್ತಿ ಇದ್ದರೆ ಇದರಲ್ಲೇ ಡಬಲ್ ಮಾಡಿಕೊಂಡ್ರೆ ಆಯಿತು. ಒಳ್ಳೆ ರೀತಿ ಫ್ರೈ ಆಗಲಿ ಸಾಕು. ಸಾಸಿವೆ ಸಿಡಿಯುವಾಗ ಬಂದ್ ಮಾಡಿಕೊಳ್ಳು. ಸಿಡಿತಾ ಇದೆ ಸಾಸಿವೆ ಮತ್ತು ಗಸಗಸೆ ಇದೆ ನೋಡಿ, ಸಿಡಿತಾ ಇದೆ. ಈಗ ಬಂದ್ ಮಾಡ್ಕೊಳ್ತೀನಿ. ಸಾಸಿವೆ ಹಸಿ ಇಟ್ಕೊಳ್ಬೇಡಿ, ಸಾಸಿವೆ ಹುರಿಬೇಕಷ್ಟೇ, ಫ್ರೈ ಆಗಬೇಕು. ಬಂದ್ ಮಾಡಿದ್ದೀನಿ ನೋಡಿ. ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಡಿಮೆ ಶುಂಠಿ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ತುಂಡು ಹುಣಸೆಹಣ್ಣು, ಆಮೇಲೆ ಫ್ರೈ ಮಾಡಿದಂಥ ಮಸಾಲೆ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನಾವು ಪ್ರಾನ್ಸಿಗೆ ಹಾಕಿ ಕಲಸಿಟ್ಟಿದ್ದೀವಿ, ನೋಡ್ಕೊಂಡು ಹಾಕೊಳ್ಳೋ ಆಮೇಲೆ ಬೇಕಾದರೆ. ಬಿಸಿ ನೀರಿಗೆ ಹಾಕಿಟ್ಟಂಥ ಒಣಮೆಣಸಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಒಣಮೆಣಸು ಮತ್ತು ಗೋಡಂಬಿ ಇದನ್ನೀಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋ. ನೀವು ಬೇಕಾದರೆ ಒಣಮೆಣಸಿದು ಬೀಜ ತಗೊಳ್ಬೋದು, ನಾನು ತೆಗಿತಾ ಇಲ್ಲ. ಒಳ್ಳೆ ರೀತಿ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ಮಸಾಲೆ ರುಬ್ಬಿ ಆಗಿದೆ. ಎಷ್ಟು ಚಂದ ಕಲರ್ ಬರುತ್ತೆ ನೋಡಿ, ನಾವು ಮೆಣಸನ್ನು ಬಿಸಿನೀರಲ್ಲಿ ನೆನೆ ಹಾಕಿ ಮಾಡೋದ್ರಿಂದ. ಗ್ಯಾಸ್ ಮೇಲೆ ಒಂದು ಹಂಚಿಟ್ಟಿದ್ದೀನಿ, ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅದಕ್ಕೆ. ನೋಡಿ, ಎಲ್ಲ ಹಿಟ್ಟಿಗೂ ಈ ಥರ ಟೂತ್ ಪಿಕ್ ಇದೆ ನೋಡಿ, ಟೂತ್ ಪಿಕ್ಕನ್ನು ಸುರಿತಾ ಇದ್ದೀನಿ. ಯಾಕಂದರೆ ಸ್ಟ್ರೈಟ್ ಇರುತ್ತೆ, ಇಲ್ಲದಿದ್ದರೆ ಅದು ಅಲ್ಲೇ ತಿರುವಿ ನಿಲ್ಲುತ್ತಲ್ಲ, ಅದಕ್ಕೆ ಸ್ಟ್ರೈಟ್ ಆಗಲಿ ಅಂತ ಈ ಥರ ಟೂತ್ ಪಿಕ್ ಇದು ಮಾಡ್ತಾಯಿದ್ದೀನಿ. ಅದನ್ನು ಎಲ್ಲ ಹಂಚ ಮೇಲೆ ಹಾಕ್ತೀನಿ. ಮಿಕ್ಸ್ ಮಾಡಿ ಅದನ್ನು ಈ ಥರ ತುದಿಲಿ ಇಟ್ಟಿರ್ತಾಯಿದ್ದೀನಿ. ಇಟ್ಟಿದ್ರೆ ಸ್ಟ್ರೈಟಾಗಿ ನಿಲ್ಲುತ್ತೆ, ಬೆಂಡ್ ಆಗೋದಿಲ್ಲ. ತಿನ್ನುವಾಗ ಟೂತ್ ಪಿಕ್ ತೆಗೆದು ತಿಂದರೆ ಆಯಿತು. ನೋಡಿ, ಎಲ್ಲ ಹಾಕಿದ್ದೀನಿ. ಈಗ ಒಂದು ಸಲ ತಿರ್ಸಿ ಹಾಕ್ಕೊಳ್ಳೋ. ಎಲ್ಲದನ್ನು ಒಂದು ಸಲ ತಿರ್ಸಿ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಬೆಂದರೆ ಸಾಕಿದು. ತಿರ್ಸಿ ಹಾಕಿದ್ದೀನಿ. ಇಷ್ಟಕ್ಕಾದರೆ ಸಾಕು. ನೋಡಿ, ಒಂದು ಪಾತ್ರಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ.
ನಾವು ರುಬ್ಬಿದ ಮಸಾಲೆ ಇದೆ ನೋಡಿ, ಉಪ್ಪೆಲ್ಲ ಹಾಕಿ ರುಬ್ಬಿದ್ದೀವಲ್ಲ, ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಮಸಾಲೆನ ಒಳ್ಳೆ ರೋಸ್ಟ್ ಮಾಡ್ಕೊಳ್ಳು. ಮಸಾಲೆನ ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳು. ಉಪ್ಪು ನೋಡ್ಕೊಳ್ಳಿ ಈ ಟೈಮಲ್ಲೇ, ಬೇಕಂದರೆ ಹಾಕ್ಕೊಂಡ್ರೆ ಆಯಿತು. ಮಸಾಲೆಗೆ ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ಒಳ್ಳೆ ರೀತಿ ಕುದಿಬೇಕಿದು. ಕುದ್ದು ಫುಲ್ ಡ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಗೀ ರೋಸ್ಟ್ ಇದು. ತುಪ್ಪದಲ್ಲಿ ಕುದಿಯಿತ್ತು ನೋಡಿ, ಕುದ್ದಷ್ಟು ಟೇಸ್ಟ್ ಇದೆ. ನೋಡಿ, ತುಪ್ಪ ಬಿಟ್ಕೊಳ್ತಾ ಬರುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುವಾಗ ತುಪ್ಪದಲ್ಲಿ ನಾವು ಕರೆದಂಥ ಪ್ರಾನ್ಸ್ ಇದೆ ನೋಡಿ, ಎಟ್ಟಿ ಚಟ್ಲಿ ಇದೆ ನೋಡಿ, ಅದನ್ನು ಹಾಕ್ತೇವೆ. ಈಗ ಮಸಾಲೆ ಜೊತೆ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಇದು ಮಸಾಲೆ ಅದಕ್ಕೆ ಕರೆಕ್ಟಾಗಿ ತಾಗಲಿ. ಮಸಾಲೆ ಜೊತೆನೂ ಒಂದು ಸ್ವಲ್ಪ ಬೇಯಲಿ, ಆವಾಗ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ ಅದು. ನೋಡಿ, ರೆಡಿ ಆಯ್ತು. ಈಗ ಇಷ್ಟು ಮಸಾಲೆ ದಪ್ಪ ಆಗಬೇಕು. ತುಂಬ ಟೇಸ್ಟ್ ಆಗುತ್ತೆ ಇದು. ತುಪ್ಪ ಎಲ್ಲ ಬಿಟ್ಕೊಳುತ್ತೆ ನೋಡಿ, ಕುದ್ದು 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 ಮಸಾಲೆ ತುಂಬ ರುಚಿ ಇದೆ. ಈಗಂತೂ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇದೆ.